ನನ್ನ ಹೆಸರು ಕುಸುಮ. ನಾನು ನನ್ನ ಹೆತ್ತವರಿಗೆ ಒಬ್ಬಳೇ ಮಗಳು. ನನಗೆ ಅಧ್ಯಯನದಲ್ಲಿ ವಿಶೇಷ ಆಸಕ್ತಿ ಇರಲಿಲ್ಲ. ಆದ್ದರಿಂದ ನಾನು 10ನೇ ತರಗತಿಯ ನಂತರ ಅಧ್ಯಯನವನ್ನು ತೊರೆದೆ. ನಾನು ಒಳ್ಳೆಯ ಕುಟುಂಬಕ್ಕೆ ಸೇರಿದವಳು. ನನ್ನ ತಂದೆಗೆ 2 ಸಹೋದರರು ಮತ್ತು ಒಬ್ಬ ಸಹೋದರಿ ಇದ್ದರು. ಮೊದಲಿನಿಂದಲೂ ಆಸ್ತಿ ವಿಚಾರದಲ್ಲಿ ನನ್ನ ಕುಟುಂಬದಲ್ಲಿ ಜಗಳ ನಡೆಯುತ್ತಿತ್ತು. ನನ್ನ ಚಿಕ್ಕಪ್ಪ ಮತ್ತು ದೊಡ್ಡಪ್ಪ ಇಬ್ಬರು ನಮ್ಮ ಆಸ್ತಿಯಲ್ಲಿ ಪಾಲನ್ನು ಪಡೆದುಕೊಳ್ಳಲು ಬಯಸಿದ್ದರಿಂದ ಪಾಪ ನಮ್ಮ ತಂದೆ ಪ್ರತಿದಿನ ನ್ಯಾಯಾಲಯದಲ್ಲಿ ದಾಳಿಗಳನ್ನು ಎದುರಿಸುತ್ತಿದ್ದರು. ನನ್ನ ಆತ್ಮೀಯ ಗೆಳತಿ ಇಂಪು ಮದುವೆಯಾಗುತ್ತಾಳೆ ಎಂಬ ಸುದ್ದಿ ಬಂದಾಗ ನನ್ನ ಸಮಯ ಹೀಗೆ ಸಾಗುತ್ತಿತ್ತು. ಇಂಪು ಕುಟುಂಬ ಬಹಳ ಶ್ರೀಮಂತವಾಗಿತ್ತು. ಇಂಪು ತನ್ನ ಎಲ್ಲ ಕಾರ್ಯಕ್ರಮಗಳಿಗೆ ನನ್ನನ್ನು ವಿಶೇಷವಾಗಿ ಆಹ್ವಾನಿಸುತ್ತಿದ್ದಳು. ಅವಳ ಮೆಹಂದಿ ಫಂಕ್ಷನ್ಗೆ ಹೋದಾಗ ಮನೆಗೆ ಬರುವಷ್ಟರಲ್ಲಿ ತಡವಾಗಿತ್ತು. ದಾರಿಯಲ್ಲಿ ವೇಗವಾಗಿ ಬಂದ ಕಾರು ನನ್ನ ಹತ್ತಿರ ನಿಂತಿತು ಮತ್ತು ಯಾರೋ ನನ್ನ ಬಾಯಿಯ ಮೇಲೆ ಬಟ್ಟೆಯನ್ನು ಹಾಕಿದರು ಮತ್ತು ನಾನು ಪ್ರಜ್ಞೆ ಕಳೆದುಕೊಂಡೆ. ನಾನು ಕಣ್ಣು ತೆರೆದಾಗ ನಾನು ನೆಲಮಾಳಿಗೆಯಲ್ಲಿ ನನ್ನನ್ನು ಕಂಡುಕೊಂಡೆ. ಅಲ್ಲಿ ಕೆಲವು ಹುಡುಗಿಯರು ಈಗಾಗಲೇ ಹಾಜರಿದ್ದರು. ಅಲ್ಲಿ ದೊಡ್ಡ ಕ್ಯಾಮೆರಾ ಇತ್ತು. ಇದನ್ನು ನೋಡಿದ ನನಗೆ ಇದು ಜೈಲು ಎಂದು ಹೆಚ್ಚು ಭಯವಾಗಲಿಲ್ಲ. ಅಲ್ಲಿ ಚಿಕ್ಕ ಮಕ್ಕಳೂ ಇದ್ದರು. ಇದನ್ನು ನೋಡಿ ನನಗೆ ತುಂಬಾ ಕೋಪ ಬಂತು. ಅವನು ನನ್ನನ್ನೇ ದಿಟ್ಟಿಸುತ್ತಲೇ ಇದ್ದ. ಗಾಬರಿಯಿಂದ ಒಂದು ಹುಡುಗಿಯ ಕೈ ಹಿಡಿದು ಹೇಗಾದರೂ ಇಲ್ಲಿಂದ ಹೋಗಬೇಕು ಎಂದು ಹೇಳಿದೆ. ನಾನು ಭಯದಿಂದ ನಡುಗುತ್ತಿದ್ದೆ. ನಾನು ನನ್ನ ಬಗ್ಗೆ ಮತ್ತು ನನ್ನ ಹೆತ್ತವರ ಬಗ್ಗೆ ಚಿಂತೆ ಮಾಡುತ್ತಿದ್ದೆ. ನಾನಿಲ್ಲದಿದ್ದರೆ ನಮ್ಮ ಅಪ್ಪ ಅಮ್ಮ ಕೆಟ್ಟ ಸ್ಥಿತಿಯಲ್ಲಿ ಅಳುತ್ತಿರಬಹುದು. ಅಲ್ಲಿ ಇದ್ದ ಎಲ್ಲ ಹುಡುಗಿಯರು ಅಳುತ್ತಿದ್ದರು ಮತ್ತು ಮಕ್ಕಳು ಕಿರುಚುತ್ತಿದ್ದರು. ನಾನು ಒಂದು ಮಗುವಿನ ಬಳಿ ಹೋಗಿ ಕುಳಿತೆ. ಆ ಮಗು ತುಂಬಾ ಮುದ್ದಾಗಿದೆ. ಆ ಮಗುವಿನ ಬಗ್ಗೆ ನನಗೆ ತುಂಬಾ ಕನಿಕರವಾಯಿತು. ಅವನನ್ನು ನೋಡುವಾಗ ಅವನು ಕೋಪದಿಂದ ನೆಲಕ್ಕೆ ನೋಡುತ್ತಿದ್ದಾನೆ ಮತ್ತು ಹೇಗಾದರೂ ನನ್ನನ್ನು ಇಲ್ಲಿಂದ ಹೊರಹಾಕುವ ಮಾರ್ಗವನ್ನು ಕಂಡುಕೊಳ್ಳಬೇಕೆಂದು ಯೋಚಿಸುತ್ತಿದ್ದನು. ನಾನು ಮಗುವಿನ ತಲೆಯನ್ನು ಪ್ರೀತಿಯಿಂದ ಮುಟ್ಟಿ, ನೀವು ಈ ಕ್ರೂರ ಜನರ ಕೈಗೆ ಹೇಗೆ ಬಂದಿದ್ದೀರಿ? ನಾನು ಪ್ರಶ್ನೆ ಕೇಳಿದ ತಕ್ಷಣ ಮಗು ಅಳತೊಡಗಿತು. ಆಗ ಅಲ್ಲಿಗೆ ಬಂದ ಕೆಲವರು ಕುರಿ ಮೇಕೆಗಳಂತೆ ಎಲ್ಲರನ್ನು ಥಳಿಸಿ, ಬನ್ನಿ ಬೇರೆ ಕಡೆ ಹೋಗಬೇಕು ಎಂದು ಹೇಳತೊಡಗಿದರು. ಸುಮಾರು 50 ಜನರನ್ನು ಅಲ್ಲಿ ಬಂಧಿಸಲಾಗಿತ್ತು ಮತ್ತು ಅವರೆಲ್ಲರೂ ಬೇರೆಡೆಗೆ ಸ್ಥಳಾಂತರಿಸಬೇಕಾಯಿತು. ಈ ಕತ್ತಲ ಜೈಲಿನಲ್ಲಿ ಸೂರ್ಯನನ್ನು ನೋಡಿ ಈ ಜನರು ನನ್ನನ್ನು ಈ ಅಸಹ್ಯಕರ ಕೆಲಸದಲ್ಲಿ ತೊಡಗಿಸಿಕೊಳ್ಳುವ ದಿನವನ್ನು ನಾನು ಹೆದರುತ್ತಿದ್ದೆ. ನಾವು ಭಯಪಡುವ ವಿಷಯಗಳು ನಮಗೆ ಹೆಚ್ಚಾಗಿ ಸಂಭವಿಸುತ್ತದೆ. ಈಗ ಈ ಜನರು ಇಲ್ಲಿ ಹಾಜರಿದ್ದವರನ್ನೆಲ್ಲ ಮಾದಕ ವ್ಯಸನಕ್ಕೆ ಒಳಪಡಿಸುತ್ತಿದ್ದರು. ಒಂದು ದಿನ ನನ್ನನ್ನು ಇನ್ನೊಂದು ಕೋಣೆಗೆ ಕರೆದುಕೊಂಡು ಹೋದರು. ನಾನು ಚುಚ್ಚುಮದ್ದು ಕೊಡುವ ಹುಡುಗನ ಬಳಿಗೆ ಹೋಗಲು ಪ್ರಾರಂಭಿಸಿದೆ ಮತ್ತು ನನ್ನ ಹೆತ್ತವರ ಬಗ್ಗೆ ಎಲ್ಲವನ್ನೂ ಅವನೊಂದಿಗೆ ಹಂಚಿಕೊಂಡು ತುಂಬಾ ಅಳುತ್ತಿದ್ದೆ. ಈ ಅಪಘಾತದ ನಂತರ ನನ್ನ ಹೆತ್ತವರು ಜೀವಂತವಾಗಿರುವಾಗಲೇ ಸಾಯುತ್ತಾರೆ ಎಂದು ನನಗೆ ಖಚಿತವಾಗಿತ್ತು. ಜನರು ನನ್ನ ಪೋಷಕರಿಗೆ ಏನು ಹೇಳಿರಬಹುದು ಎಂದು ನನಗೆ ತಿಳಿದಿಲ್ಲ. ರೋಹನ್ ಎಂಬ ಹೆಸರಿನ ಆ ಹುಡುಗ ಒಂದು ದಿನ ನನ್ನನ್ನು ಇಲ್ಲಿಂದ ಹೊರಹಾಕುತ್ತೇನೆ ಎಂಬ ಭರವಸೆ ನೀಡಿದನು. ಆದರೆ ಏನೂ ಆಗುವ ಮೊದಲೇ ಯಾರೋ ಹುಡುಗನನ್ನು ಪೊಲೀಸರಿಗೆ ಒಪ್ಪಿಸಿದರು. ಕೆಟ್ಟ ಸಮಯಗಳು ಕಳೆದು ಹೋಗುತ್ತವೆ ಎಂದು ಹೇಳಲಾಗುತ್ತದೆ, ಆದರೆ ಅದನ್ನು ಹಾದು ಹೋಗುವವರಿಗೆ ಮಾತ್ರ ಸಮಯವು ಹೇಗೆ ಹಾದು ಹೋಗುತ್ತದೆ ಎಂದು ತಿಳಿದಿದೆ. ಒಂದು ದಿನ ನಮಗಾಗಿ ಕಾವಲು ಕಾಯುತ್ತಿದ್ದ ವ್ಯಕ್ತಿ ಇದ್ದಕ್ಕಿದ್ದಂತೆ ತಲೆ ಸುತ್ತಿ ಬಿದ್ದು ಪ್ರಜ್ಞಾಹೀನನಾದ. ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಂಡು ಅಲ್ಲಿಂದ ಓಡಿ ಹೋದವು. ಅದೊಂದು ನಿರ್ಜನ ರಸ್ತೆಯುದ್ದಕ್ಕೂ ದಟ್ಟವಾದ ಕಾಡು ಇತ್ತು. ಈ ಕಾಡನ್ನು ಪ್ರವೇಶಿಸಿ ಪ್ರಾಣ ಉಳಿಸಿಕೊಂಡು ಬಹಳ ಕಷ್ಟಪಟ್ಟು ಅಲ್ಲಿಂದ ಹೊರಬಂದೆ. ಆಗಲೇ ತಡರಾತ್ರಿಯಾಗಿತ್ತು. ರಸ್ತೆಯಲ್ಲಿ ಹೋಗುತ್ತಿದ್ದ ವಾಹನಗಳನ್ನು ನಿಲ್ಲಿಸಲು ಪ್ರಯತ್ನಿಸಿದೆ. ಆದರೆ ರಾತ್ರಿಯ ಈ ಸಮಯದಲ್ಲಿ ಯಾರೂ ಲಿಫ್ಟ್ ನೀಡಲು ಸಿಗದಿರಲಿಲ್ಲ. ಅಲ್ಲಿಂದ ನಡೆಯತೊಡಗಿದೆ. ಆದರೆ ಕಳೆದೆರಡು ದಿನಗಳಿಂದ ಹಸಿವು ಮತ್ತು ಕುಡಿತದಿಂದ ನನಗೆ ನಡೆಯಲು ಕಷ್ಟವಾಯಿತು. ಸ್ವಲ್ಪ ದೂರ ನಡೆದಾಗ ದಾರಿ ಮಧ್ಯೆ ಪ್ರಜ್ಞೆ ತಪ್ಪಿತು. ನನಗೆ ಪ್ರಜ್ಞೆ ಬಂದಾಗ ಒಬ್ಬ ವೈದ್ಯರು ಮತ್ತು 2 ಪೊಲೀಸರು ನನ್ನ ಹತ್ತಿರ ನಿಂತಿದ್ದರು.
ನನಗೆ ಪ್ರಜ್ಞೆ ಬಂದ ಕೂಡಲೇ ಪೊಲೀಸರು ನನ್ನ ವಿಚಾರಣೆ ಆರಂಭಿಸಿದರು. ನಾನು ಹೊರಬಂದ ಸಂಕಟದಲ್ಲಿ ಮತ್ತೆ ಸಿಕ್ಕಿಹಾಕಿಕೊಳ್ಳಬಹುದೆಂಬ ಭಯ. ಹಾಗಾಗಿ ಸುಳ್ಳು ಹೇಳುವುದು ಉತ್ತಮ ಎಂದು ನಾನು ಭಾವಿಸಿದೆ. ಜನರು ನನ್ನ ಮನೆಯ ವಿಳಾಸವನ್ನು ತೆಗೆದುಕೊಂಡು ನನ್ನನ್ನು ನನ್ನ ತಾಯಿಯ ಬಳಿಗೆ ಕರೆದೊಯ್ದರು. 6 ತಿಂಗಳ ನಂತರ ನನ್ನ ತಾಯಿ ಇಂದು ನಾನು ಅವಳನ್ನು ನೋಡಿದಾಗ ಹೇಳಿದರು, ನನ್ನನ್ನು ಅಪಹರಿಸಿದಾಗ ಜನರು ನನ್ನ ಹೆತ್ತವರನ್ನು ತೆಗಳಲು ಪ್ರಾರಂಭಿಸಿದರು. ನಿಮ್ಮ ಮಗಳು ಅಶಿಸ್ತಿನ ಕಾರಣದಿಂದ ಮನೆಯಿಂದ ಓಡಿ ಹೋದಳು. ನನ್ನ ತಂದೆಗೆ ಇದೆಲ್ಲವನ್ನು ಸಹಿಸಲಾಗಲಿಲ್ಲ ಮತ್ತು ನಂತರ ಅವರು ಒಂದು ದಿನ ಇಹಲೋಕ ತ್ಯಜಿಸಿದರು. ಮಗಳು ಮತ್ತು ಗಂಡನ ದುಃಖದಿಂದ ನನ್ನ ತಾಯಿ ಮಾನಸಿಕವಾಗಿ ಅಸ್ವಸ್ಥಳಾಗಿದ್ದಳು. ಇಂದು ಅವಳು ನನ್ನನ್ನು ಸರಿಯಾಗಿ ಗುರುತಿಸಲು ಪ್ರಾರಂಭಿಸಿದಳು. ಜನರು ವದಂತಿಗಳನ್ನು ಮಾಡಲು ಪ್ರಾರಂಭಿಸಿದರು. 2 ದಿನ ಆಸ್ಪತ್ರೆಯಲ್ಲಿದ್ದು ಮನೆಗೆ ಬಂದಾಗ ಗೊತ್ತಾಗಿದ್ದು, ಹೆಣ್ಣು ಮಕ್ಕಳು ಮನೆಯಿಂದ ಓಡಿ ಹೋಗುವುದು ಮಾತ್ರ ಈ ಸಮಾಜಕ್ಕೆ ನೆನಪಾಗುತ್ತದೆ. ಯಾರೋ ಕಿಡ್ನ್ಯಾಪ್ ಮಾಡಿರುವುದು ಕಾಣಿಸುತ್ತಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಕನ್ನಡಕವನ್ನು ಹಾಕಿಕೊಂಡು ಕುಳಿತುಕೊಳ್ಳುತ್ತಾನೆ ಮತ್ತು ಪ್ರತಿಯೊಬ್ಬರೂ ತನ್ನ ಅಭಿಪ್ರಾಯವನ್ನು ಮತ್ತು ಆಲೋಚನೆಗಳಿಗೆ ಅನುಗುಣವಾಗಿ ಇತರರೊಂದಿಗೆ ಮಾತನಾಡಲು ಪ್ರಾರಂಭಿಸುತ್ತಾರೆ. ನಾನು ಮನೆಗೆ ಬಂದ ತಕ್ಷಣ ಅಕ್ಕಪಕ್ಕದ ಜನರು ಇಂದು ನನ್ನ ಮನೆಗೆ ಜಮಾಯಿಸಿ ನನ್ನ ಮೇಲೆ ಪ್ರಶ್ನೆಗಳ ಸುರಿಮನೆಗಳೆರೆದರು. ನೀವು ಓಡಿ ಹೋದ ಹುಡುಗ ಯಾರು? ನಿಮ್ಮ ಹೆತ್ತವರ ಬಗ್ಗೆ ಒಮ್ಮೆಯೂ ಯೋಚಿಸಲಿಲ್ಲ. ಇದಕ್ಕೆ ಕಾರಣ ನಿಮ್ಮ ತಂದೆ ಇಹಲೋಕ ತ್ಯಜಿಸಿ ತೀರಿ ಹೋದರು. ನಾನು ನನ್ನ ವಿವರಣೆಯನ್ನು ನೀಡಲು ಪ್ರಯತ್ನಿಸಿದೆ, ಆದರೆ ಯಾರೂ ನನ್ನ ಮಾತನ್ನು ಕೇಳಲಿಲ್ಲ. ಆದ್ದರಿಂದ ನಾನು ಮೌನವಾಗಿದ್ದೆ. ಜನರು ನನ್ನ ತಾಯಿಗೆ ಹೇಳಿದರು, ಈ ಅಶಿಸ್ತಿನ ಮಗಳನ್ನು ಮನೆಯಲ್ಲಿ ಇಟ್ಟುಕೊಂಡರೆ ನಿಮ್ಮನ್ನು ಸಮಾಜದಿಂದ ಹೊರಹಾಕಲಾಗುತ್ತದೆ. ನನ್ನ ತಾಯಿ ಇವರೆಲ್ಲರ ಮಾತನ್ನು ಕೇಳುತ್ತಿದ್ದಳು, ಆದರೆ ಅವಳಿಗೆ ಯಾರಿಗೂ ಏನು ಹೇಳುವುದು ಸೂಕ್ತವಲ್ಲ. ಯಾರೂ ತಮ್ಮ ಮಾತನ್ನು ಕೇಳುವುದಿಲ್ಲ ಎಂದು ಅವರಿಗೆ ತಿಳಿದಿತ್ತು. ಹಾಗಾಗಿ ಅವಳು ಆ ಸಮಯದಲ್ಲಿ ನನ್ನ ಕೈ ಹಿಡಿದು ನಾವು ಹಳ್ಳಿಯನ್ನು ಬಿಟ್ಟು ನಗರಕ್ಕೆ ಹೋದೆವು. ನನ್ನ ತಾಯಿಯ ಹಳೆಯ ಸ್ನೇಹಿತೆ ನಗರದಲ್ಲಿ ವಾಸಿಸುತ್ತಿದ್ದರು. ಆ ರಾತ್ರಿ 11 ಗಂಟೆಗೆ ಅವರ ಮನೆಗೆ ತಲುಪಿದೆವು. ಥಟ್ಟನೆ ತಮ್ಮ ಮನೆಯ ಬಾಗಿಲಲ್ಲಿ ನಮ್ಮನ್ನು ನೋಡಿ ಅಮ್ಮನ ಗೆಳತಿ ಚಂಪಾ ಆಂಟಿ ಗಾಬರಿಯಾದಳು. ನಮ್ಮನ್ನು ಮನೆಯೊಳಗೆ ಕರೆದು ರೂಮಿನಲ್ಲಿ ಕೂರಿಸಿದರು. ನಾವೆಲ್ಲ ಮಾತನಾಡುತ್ತಿರುವಾಗ ಅಲ್ಲಿಗೆ ಚಂಪಾ ಆಂಟಿಯ ಮಗನು ಬಂದಿದ್ದನ್ನು ನಾನು ನೋಡಿದೆ. ಚಂಪಾ ಆಂಟಿಯ ಮಗ ಆಕಾಶ್ಗೆ ಸುಮಾರು 23 ವರ್ಷ. ಆದರೆ ಅವನು ಮಗುವಿನಂತೆ ವರ್ತಿಸುತ್ತಿದ್ದನು. ಚಂಪಾ ಆಂಟಿ ತನ್ನ ಮಗ ತುಂಬ ಸಮರ್ಥ ಮತ್ತು ವಿದ್ಯಾವಂತ ವ್ಯಕ್ತಿ ಎಂದು ಹೇಳಿದರು. ಅವನು ತನ್ನ ಕಾಲೇಜಿನಲ್ಲಿ ಅತ್ಯುತ್ತಮ ಆಟಗಾರನಾಗಿದ್ದನು. ಆದರೆ ಒಮ್ಮೆ ಪಂದ್ಯವನ್ನು ಆಡುವಾಗ ಒಬ್ಬ ಆಟಗಾರನು ಅವನ ತಲೆಯ ಮೇಲೆ ಭಾರವಾದ ವಸ್ತುವಿನಿಂದ ಹೊಡೆದನು. ಪ್ರಜ್ಞಾಹೀನನಾಗಿ ಬಿದ್ದು ಅವನು 1 ತಿಂಗಳು ಆಸ್ಪತ್ರೆಯಲ್ಲಿಯೇ ಇದ್ದನು. ಅವನ ಸ್ಥಿತಿ ಸುಧಾರಿಸಿತು, ಆದರೆ ಅವನ ಮೆದುಳಿನ ಒಂದು ಭಾಗವು ಹಾನಿಗೊಳಗಾಯಿತು. ಇದರಿಂದಾಗಿ ಅವನು ಈಗ ಮಗುವಿನಂತೆ ವರ್ತಿಸುತ್ತಾನೆ. ನಾವು ತಾಯಿ ಮತ್ತು ಮಗಳು ಚಂಪಾ ಆಂಟಿಯ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದೆವು. ಆಕಾಶ್ ಇಡೀ ದಿನ ತನ್ನ ಕೋಣೆಯಲ್ಲಿಯೇ ಇರುತ್ತಿದ್ದನು ಅಥವಾ ತನ್ನ ಆಸೆಯನ್ನು ಈಡೇರಿಸುವಂತೆ ತನ್ನ ತಾಯಿಯನ್ನು ಒತ್ತಾಯಿಸುತ್ತಿದ್ದನು. ಆಕಾಶ್ ನನ್ನೊಂದಿಗೆ ಸ್ನೇಹ ಹೊಂದಿದನು ಮತ್ತು ತಡರಾತ್ರಿಯವರೆಗೂ ನನ್ನೊಂದಿಗೆ ಮಾತನಾಡುತ್ತಿದ್ದನು. ಕ್ರಮೇಣ ನಮ್ಮ ಸಮಯ ಸರಾಗವಾಗಿ ಸಾಗತೊಡಗಿತು. ಚಂಪಾ ಆಂಟಿ ನಮಗೆ ತುಂಬ ಕೃತಜ್ಞರಾಗಿದ್ದರು, ಏಕೆಂದರೆ ಈ ಕಷ್ಟದ ಸಮಯದಲ್ಲಿ ಅವರು ನಮಗೆ ಅವರ ಮನೆಯಲ್ಲಿ ಆಶ್ರಯ ನೀಡಿದರು. ಅದು ನಮಗೆ ಸಾಕಾಗಿತ್ತು. ನನ್ನ ತಾಯಿ ಚಂಪಾ ಆಂಟಿಯೊಂದಿಗೆ ಜನರ ಬಟ್ಟೆಗಳನ್ನು ಹೊಲಿಯಲು ಪ್ರಾರಂಭಿಸಿದರು ಮತ್ತು ನಾನು ಮನೆ ಕೆಲಸಗಳನ್ನು ಮಾಡುತ್ತಿದ್ದೆ. ಕೆಲವು ದಿನಗಳ ನಂತರ ನನ್ನ ತಾಯಿಯ ಸ್ನೇಹಿತೆ ನನ್ನ ತಾಯಿಗೆ ವಿಚಿತ್ರವಾದ ವಿನಂತಿಯನ್ನು ಮಾಡಿದಳು. ಅವರು ನನಗೆ ಆಕಾಶ್ನನ್ನು ಮದುವೆಯಾಗಬೇಕೆಂದು ಬಯಸಿದರು. ನನ್ನ ತಾಯಿ ಚಂಪಾ ಆಂಟಿಗೆ ಹೇಳಿದರು, ನಿಮ್ಮ ಮನೆಯಲ್ಲಿ ಆಶ್ರಯಕ್ಕಾಗಿ ಇಷ್ಟು ದೊಡ್ಡ ಬೆಲೆ ಕೇಳಬೇಡಿ. ಆದರೆ ಚಂಪಾ ಆಂಟಿ ಒಂದು ಕಂಡೀಷನ್ ಹಾಕಿದರು. ಒಂದೋ ನೀನು ನನ್ನ ಮಗನಿಗೆ ಮದುವೆ ಮಾಡು, ಇಲ್ಲವೇ ನಮ್ಮಿಂದ ಬೇರ್ಪಟ್ಟು ಬೇರೆ ಕಡೆ ವ್ಯವಸ್ಥೆ ಮಾಡು. ಚಂಪಾ ಆಂಟಿ ಈ ಸ್ಥಿತಿ ಕೇಳಿ ಈಗ ನಮ್ಮ ಅದೃಷ್ಟದ ಮೇಲೆ ನಂಬಿಕೆಯೇ ಇಲ್ಲ. ನನ್ನ ತಾಯಿ ಹೇಳಿದರು, ಏನೇ ಆಗಲಿ ನಾನು ಆಕಾಶ್ನನ್ನು ಮದುವೆಯಾಗಲು ಬಿಡುವುದಿಲ್ಲ
ಏಕೆಂದರೆ ಅವನು ಹುಚ್ಚನಾಗಿದ್ದಾನೆ. ಆದರೆ ಆಕಾಶ್ ಜೊತೆ ಬಾಳುತ್ತಿದ್ದಾಗ ಅವನೊಂದಿಗೆ ಯಾಕೆ ನಂಟು ಬೆಳೆಸಿಕೊಂಡಿದ್ದೇನೋ ಗೊತ್ತಿಲ್ಲ. ಅವನು ಏನೇ ಇರಲಿ, ನಾನು ಅವನನ್ನು ಇಷ್ಟಪಡಲು ಪ್ರಾರಂಭಿಸಿದೆ. ನಾನು ನನ್ನ ತಾಯಿಗೆ ವಿವರಿಸಿದೆ ಮತ್ತು ಅಮ್ಮ, ನಾವು ಇಲ್ಲಿಂದ ಹೋದರೆ ನಾವು ಎಲ್ಲಿ ಹೋಗುತ್ತೇವೆ? ಚಂಪಾ ಆಂಟಿಯ ಮಾತನ್ನು ಕೇಳಿದರೆ ಚೆನ್ನಾಗಿರುತ್ತದೆ. ನನ್ನ ನಿರ್ಧಾರದ ಬಗ್ಗೆ ಅಮ್ಮ ಅಳುತ್ತಲೇ ಇದ್ದಳು. ನನಗೆ ಒಬ್ಬಳೇ ಮಗಳಿದ್ದಳು ಮತ್ತು ಯಾವ ಅದೃಷ್ಟ ನನಗೆ ತಂದಿತು? ನಾವಿಬ್ಬರು ತಾಯಿ ಮತ್ತು ಮಗಳು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಅಳುತ್ತಿದ್ದೆವು. ಬಹಳ ದಿನಗಳ ನಂತರ ನಾನು ಆಕಾಶ್ನನ್ನು ಮದುವೆಯಾದೆ. ಆದರೆ ನಾನು ಏನು ಮಾಡಬಲ್ಲೆ? ಆದರೆ ಆಕಾಶ್ ನನ್ನನ್ನು ಕೇವಲ ಅವನ ಸ್ನೇಹಿತೆ ಎಂದು ಪರಿಗಣಿಸುತ್ತಿದ್ದ. ಒಂದು ದಿನ ನನ್ನ ಮನೆಗೆ ಒಬ್ಬ ಭಿಕ್ಷುಕಿ ಭಿಕ್ಷೆ ಬೇಡಲು ಬಂದಿದ್ದಳು. ನಾನು ಅವಳಿಗೆ ಹೊಟ್ಟೆ ತುಂಬ ಊಟ ಕೊಟ್ಟೆ. ಆಗ ಅವಳು, ನಿನ್ನ ಎಲ್ಲ ಆಸೆಗಳು ಈಡೇರುತ್ತವೆ, ಆಶೀರ್ವಾದ ಮಾಡಿದಳು. ಅವಳ ಮಾತು ಕೇಳಿ ನಾನು ನಕ್ಕಿದೆ. ನನಗೆ ಹುಚ್ಚು ಗಂಡನ ಭಾಗ್ಯ ಸಿಕ್ಕಿತು. ಇದಕ್ಕಿಂತ ದೊಡ್ಡ ದುಃಖ ಇನ್ನೇನಿದೆ ಎಂದೇ ನಾನು ಆ ಭಿಕ್ಷುಕಳಿಗೆ ತಿನ್ನಿಸಿದಾಗ ಅವಳು, ಹೋಗು ಮಗಳೇ, ನಿನ್ನ ಗಂಡ ನಿನ್ನನ್ನು ತುಂಬಾ ಪ್ರೀತಿಸುತ್ತಾನೆ ಎಂದಳು. ಕೆಲವು ದಿನಗಳ ನಂತರ ಆಕಾಶ್ನ ಸ್ಥಿತಿಯು ದಿನದಿಂದ ದಿನಕ್ಕೆ ಸುಧಾರಿಸಲು ಪ್ರಾರಂಭಿಸಿತು ಎಂದು ನಾನು ಅರಿತುಕೊಂಡೆ. ನಾವು ಅವರ ಚಿಕಿತ್ಸೆಯನ್ನು ಮತ್ತೆ ಪ್ರಾರಂಭಿಸಿದ್ದೇವೆ. ಈ ಬಾರಿ ವೈದ್ಯರು ಕೂಡ ಆಕಾಶ್ ಶೀಘ್ರದಲ್ಲೇ ಚೇತರಿಸಿಕೊಳ್ಳುತ್ತಾರೆ ಎಂಬ ಸಂಪೂರ್ಣ ಭರವಸೆಯನ್ನು ಹೊಂದಿದ್ದರು. ನನ್ನ ಇಡೀ ದಿನವು ಆಕಾಶ್ನ ಆರೈಕೆಯಲ್ಲಿ ಕಳೆದಿದೆ. ಆದರೆ ನನ್ನ ಶ್ರಮವು ಫಲ ನೀಡಿತು ಮತ್ತು ಆಕಾಶ್ನ ಸ್ಥಿತಿ ಸುಧಾರಿಸಲು ಪ್ರಾರಂಭಿಸಿತು. ಈಗ ಅವರು ಮೊದಲಿಗಿಂತ ಉತ್ತಮವಾಗಿದ್ದಾರೆ. ಆದರೆ ಆಕಾಶ್ ಚೇತರಿಸಿಕೊಂಡ ತಕ್ಷಣ ನನ್ನ ಅತ್ತೆಗೆ ಏನಾಯಿತು ಎಂದು ನನಗೆ ತಿಳಿದಿಲ್ಲ. ಅವಳು ನನ್ನನ್ನು ದ್ವೇಷಿಸಲು ಪ್ರಾರಂಭಿಸಿದಳು ಮತ್ತು ನನ್ನ ಕಡೆಗೆ ಆಕಾಶ್ನನ್ನು ಪ್ರಚೋದಿಸಲು ಪ್ರಾರಂಭಿಸಿದಳು. ಈ ಕೆಟ್ಟ ಸಂದರ್ಭಗಳಲ್ಲಿಯೂ ಅದೃಷ್ಟ ನನಗೆ ಒಲವು ತೋರಲಿಲ್ಲ ಮತ್ತು ನನ್ನ ತಾಯಿಯ ಆರೋಗ್ಯವು ಗಮನಾರ್ಹವಾಗಿ ಹದಗೆಟ್ಟಿತ್ತು. ನನ್ನ ತಾಯಿಯ ಚಿಕಿತ್ಸೆಗೆ ನನ್ನ ಗಂಡನ ಕಡೆಯವರು ಬೆಂಬಲ ನೀಡಲಿಲ್ಲ. ಇದ್ದಕ್ಕಿದ್ದ ಹಾಗೆ ಅಮ್ಮ ಯಲೋಕ ತ್ಯಜಿಸಿದರು. ಈಗ ನಾನು ಸಂಪೂರ್ಣವಾಗಿ ಒಂಟಿಯಾಗಿದ್ದೆ. ನನ್ನ ಅತ್ತೆಯ ಮನೆಯಲ್ಲಿ ಉಳಿಯಲು ಸ್ಥಳವಿತ್ತು, ಆದರೆ ನನ್ನ ಸ್ವಂತ ಯಾರೂ ಇರಲಿಲ್ಲ. ಅಮ್ಮ ತೀರಿಕೊಂಡ ತಕ್ಷಣ ನನ್ನ ಮೇಲೆ ಅತ್ತೆಯ ಹಿಂಸೆ ಮತ್ತಷ್ಟು ಹೆಚ್ಚಾಯಿತು. ಅವಳು ನನ್ನ ಪತಿ ಆಕಾಶ್ಗೆ ಅನೇಕ ವಿಷಯಗಳನ್ನು ಹೇಳುತ್ತಿದ್ದಳು. ಆಕಾಶ್ ಮೊದಲಿಗಿಂತಲೂ ತುಂಬ ಚೆನ್ನಾಗಿದ್ದ, ಆದರೆ ಅವನು ತನ್ನ ತಾಯಿಯ ಕೈಯಲ್ಲಿ ಆಟಿಕೆಯಾಗಿದ್ದನು. ಅವನ ತಾಯಿ ಏನು ಹೇಳಿದರೂ ಅವನು ಅವಳ ಸೂಚನೆಗಳನ್ನು ಅನುಸರಿಸಿದನು. ನಾವು ಗಂಡ ಮತ್ತು ಹೆಂಡತಿ ವಿಚಿತ್ರ ಸಂಬಂಧದಲ್ಲಿ ತೊಡಗಿಸಿಕೊಂಡಿದ್ದೇವೆ. ನಾವು ಜೊತೆಗಿದ್ದರೂ ಒಬ್ಬರಿಗೊಬ್ಬರು ಇರಲಿಲ್ಲ. ಒಂದು ದಿನ ನನ್ನ ಅದೃಷ್ಟ ಹೊಸ ತಿರುವು ಪಡೆಯುವವರೆಗೂ ನಮ್ಮ ಸಂಬಂಧ ಸರಾಗವಾಗಿ ಸಾಗುತ್ತಿತ್ತು. ಇದ್ದಕ್ಕಿದ್ದಂತೆ ನಾನು ತಾಯಿಯಾಗಲಿದ್ದೇನೆ ಎಂದು ನಾನು ಕಂಡುಕೊಂಡೆ. ಆದರೆ ತಾಯಿಯಾಗುವ ಸುದ್ದಿ ಕೇಳಿದ ನನಗೆ ಸ್ವಲ್ಪವೂ ಖುಷಿಯಾಗಲಿಲ್ಲ. ಏಕೆಂದರೆ ನನ್ನ ಮತ್ತು ಆಕಾಶ್ ನಡುವಿನ ಸಂಬಂಧದಲ್ಲಿ ಇದ್ದ ಬಿರುಕು ನಮ್ಮ ಭವಿಷ್ಯದ ಮಕ್ಕಳಿಗೆ ಒಳ್ಳೆಯದಲ್ಲ. ಆಕಾಶ್ ಒಳ್ಳೆ ತಂದೆಯಾಗಲು ಸಾಧ್ಯವೋ ಇಲ್ಲವೋ ಗೊತ್ತಿಲ್ಲ ಎಂಬ ಭಯ ಮನದಲ್ಲಿ ಮೂಡಿತ್ತು. ಒಳ್ಳೆಯ ಗಂಡನಾಗಲು ಸಾಧ್ಯವಾಗದವನು ಒಳ್ಳೆಯ ತಂದೆಯಾಗುವುದು ಹೇಗೆ? ಈ ಭಯದಿಂದಾಗಿ ನನ್ನ ಮಕ್ಕಳನ್ನು ಈ ಜಗತ್ತಿಗೆ ತರಲು ನಾನು ಹೆದರುತ್ತಿದ್ದೆ. ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ದ ನನ್ನ ಪ್ರದೇಶದ ಮಹಿಳೆಯ ಸಹಾಯ ಕೇಳಿದೆ. ಅವಳು ನನಗೆ ಸಹಾಯ ಮಾಡಲು ಒಪ್ಪಿಕೊಂಡಳು. ಆದರೆ ಆಸ್ಪತ್ರೆಗೆ ಹೋದ ನಂತರ ನನಗೆ ಗರ್ಭಪಾತ ಸಾಧ್ಯವಿಲ್ಲ ಎಂದು ತಿಳಿದು ಬಂದಿದೆ. ನಾವು ಈ ಮಗುವನ್ನು ಗರ್ಭಪಾತ ಮಾಡಲು ಪ್ರಯತ್ನಿಸಿದರೆ ನನ್ನ ಜೀವಕ್ಕೆ ಅಪಾಯವಾಗಬಹುದು. ನಾನು ದುಃಖದ ಮುಖದೊಂದಿಗೆ ಮನೆಗೆ ಮರಳಿದೆ. ಆ 9 ತಿಂಗಳುಗಳು ಹೇಗೆ ಕಳೆದವು ನನಗೆ ತಿಳಿದಿಲ್ಲ. ನಾನು 2 ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದೇನೆ. ಒಬ್ಬ ಮಗ ಮತ್ತು ಇನ್ನೊಬ್ಬಳು ಮಗಳು. ಮಕ್ಕಳನ್ನು ನೋಡಿ ಮನದಲ್ಲಿ ವಿಚಿತ್ರವಾದ ಆನಂದ. ನನ್ನ ಮಕ್ಕಳನ್ನು ನೋಡಿ ನನ್ನ ತಾಯಿಯ ಪ್ರೀತಿ ನೆನಪಾಯಿತು ಮತ್ತು ನಾನು ಅವರನ್ನು ನನ್ನ ಎದೆಗೆ ತಬ್ಬಿಕೊಂಡೆ. ಮಕ್ಕಳು ಹುಟ್ಟಿದ ನಂತರ ಆಕಾಶ್ ಮತ್ತು ನನ್ನ ಅತ್ತೆಯ ವರ್ತನೆ ಮೊದಲಿಗಿಂತ ಉತ್ತಮವಾಗಿತ್ತು. ಆ ದಿನ ನನ್ನ ಜೀವನದ ಅತ್ಯಂತ ಸುಂದರ ದಿನ. ನನ್ನ ಮಕ್ಕಳು ನನ್ನನ್ನು ಅಮ್ಮ ಎಂದು ಕರೆಯುತ್ತಿದ್ದರು. ಸ್ವಂತ ಯಾರೂ ಇಲ್ಲದವರಿಗೆ ಮಾತ್ರ ಇದು ಅರ್ಥವಾಗುತ್ತದೆ. ಒಂದು ದಿನ ನನ್ನ ಅತ್ತೆ ಮತ್ತು ನನ್ನ ಗಂಡ ಆಕಾಶ್ ಯಾವುದೋ ಕೆಲಸದ ನಿಮಿತ್ತ ಹೊರಗೆ ಹೋಗಿದ್ದರು. ಆದರೆ ಹಿಂತಿರುಗುವಾಗ ಇಬ್ಬರೂ ಅಪಘಾತಕ್ಕೀಡಾದರು ಮತ್ತು ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದರು. ಅವರ ಸಾವಿನ ಸುದ್ದಿ ಕೇಳಿ ನಾನು ಮತ್ತೊಮ್ಮೆ ಕಂಗಾಲಾದೆ.
ನನಗೆ ಆ ಇಬ್ಬರು ಏನಿದ್ದರೂ ನನ್ನ ಮಕ್ಕಳಿಗೆ ಆಸರೆಯಾಗಿದ್ದವರು ಅವರೊಬ್ಬರೇ. ಇದನ್ನೆಲ್ಲ ಯೋಚಿಸುತ್ತಾ ರಾತ್ರಿ ಇಡೀ ನಿದ್ದೆ ಬರಲಿಲ್ಲ. ಈಗ ನಾವು ಹೇಗೆ ಬದುಕುತ್ತೇವೆ ಎಂದು ಯೋಚಿಸುತ್ತಿದ್ದೆ. ಉಳಿಸಿದ ಅಲ್ಪ ಪ್ರಮಾಣದ ಬಂಡವಾಳವು ಕೆಲವು ದಿನಗಳವರೆಗೆ ಉಳಿಯಿತು. ನಂತರ ಕ್ರಮೇಣ ನಮ್ಮ ಮನೆಯಲ್ಲಿ ಆಹಾರದ ಕೊರತೆ ಉಂಟಾಯಿತು. ತಾಯಿ ಸ್ವತಃ ಹಸಿವಿನಿಂದ ಉಳಿಯಬಹುದು, ಆದರೆ ತನ್ನ ಮಕ್ಕಳನ್ನು ಹಸಿವಿನಿಂದ ಇಡಲು ಸಾಧ್ಯವಿಲ್ಲ. ನನ್ನ ಮಕ್ಕಳಿಗೆ ಆಹಾರಕ್ಕಾಗಿ ನಾನು ನೆರೆಯ ಪ್ರದೇಶಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದೆ. ಆದರೆ ಒಂಟಿ ಮಹಿಳೆಗೆ ಯಾವುದೇ ಬೆಂಬಲವಿಲ್ಲ ಮತ್ತು ಜನರು ಅವಳನ್ನು ಅವಮಾನಿಸಲು ಬಾಗುತ್ತದೆ. ನಾನು ಕೆಲಸ ಮಾಡಲು ಜನರ ಮನೆಗೆ ಹೋದಾಗ ಅಲ್ಲಿನ ಪುರುಷರು ಕೊಳಕು ಕಣ್ಣುಗಳಿಂದ ನನ್ನನ್ನು ನೋಡುತ್ತಿದ್ದರು. ಒಂದು ದಿನ ಹೀಗೆ ಸುತ್ತಾಡುತ್ತಿದ್ದಾಗ ಒಬ್ಬ ವ್ಯಕ್ತಿಗೆ ಡ್ರೈವರ್ ಬೇಕು ಅಂತ ಗೊತ್ತಾಯಿತು. ನನಗೆ ಅಲ್ಪ ಸ್ವಲ್ಪ ಡ್ರೈವಿಂಗ್ ಗೊತ್ತಿತ್ತು. ಕಿಡ್ನ್ಯಾಪ್ ಆದಾಗ ಟ್ರೈನಿಂಗ್ ಕೊಟ್ಟಿದ್ದರು. ಸಮಯ ಬಂದಾಗ ಡ್ರೈವಿಂಗ್ ಮಾಡಿ ಎಸ್ಕೇಪ್ ಆಗೋಣ ಅಂತ. ಆದರೆ ಸಮಸ್ಯೆ ಎಂದರೆ ನಾನು ಒಂದು ಗಂಡಸಿನ ಕಾರನ್ನು ಓಡಿಸಬೇಕಾಗಿತ್ತು. ಆದ್ದರಿಂದ ನಾನು ನನ್ನ ವೇಷವನ್ನು ಬದಲಾಯಿಸಿದೆ ಮತ್ತು ಪುರುಷರ ಉಡುಗೆಯಲ್ಲಿ ನಾನು ಹಾಕಿಕೊಂಡೆ. ಯಾರಾದರೂ ನನ್ನನ್ನು ನೋಡಿದರೆ ನಾನು ಒಬ್ಬ ಪುರುಷ ಎಂದು ಅವನು ಅರ್ಥ ಮಾಡಿಕೊಳ್ಳುತ್ತಾನೆ. ನಾನು ಈ ವ್ಯಕ್ತಿಯ ಕಾರನ್ನು ಓಡಿಸಲು ಪ್ರಾರಂಭಿಸಿದೆ ಮತ್ತು ನಾನು ಆಳವಾದ ಸ್ನೇಹವನ್ನು ಬೆಳೆಸಿದ್ದೇವೆ. ಕಾರು ಚಲಿಸುತ್ತಿರುವಾಗಲೇ ನನ್ನ ಪ್ರಯಾಣವು ಚೆನ್ನಾಗಿ ಸಾಗಿತ್ತು. ಒಂದು ದಿನ ನಾವು ಮಾತನಾಡುತ್ತಿರುವಾಗ ನಾನು ಅವರನ್ನು ಕೇಳಿದೆ, ನೀವು ಇನ್ನೂ ಏಕೆ ಮದುವೆಯಾಗಿಲ್ಲ? ಅವರು ಹೇಳಿದರು, ನಾನು ಪ್ರೀತಿಸಿದ ಹುಡುಗಿ ಇದ್ದಳು, ಆದರೆ ಜೀವನವು ನಾನು ಅವಳನ್ನು ಹುಡುಕಲು ಸಾಧ್ಯವಾಗದ ಸಮಯವನ್ನು ತೋರಿಸಿದೆ. ಅವಳಿಗೆ ಅದೃಷ್ಟದ ಹೊಡೆತವಿತ್ತು, ಆದರೆ ಅವಳು ಯಾವ ಸ್ಥಿತಿಯಲ್ಲಿರುತ್ತಾಳೆ ಎಂದು ನನಗೆ ತಿಳಿದಿಲ್ಲ. ಸರ್ ಹೇಳಿದರು, ನಾಳೆ ನಾನು ನಿಮಗೆ ಆ ಹುಡುಗಿಯ ಚಿತ್ರವನ್ನು ತೋರಿಸುತ್ತೇನೆ. ಈಗ ನಾನು ಮರುದಿನಕ್ಕಾಗಿ ಕಾಯುತ್ತಿದ್ದೆ ಮತ್ತು ಯೋಚಿಸುತ್ತಿದ್ದೆ. ಆ ಹುಡುಗಿಯ ಅದೃಷ್ಟದ ಬಗ್ಗೆ. ಯಾರೋ ಒಬ್ಬರು ಅವಳನ್ನು 7 ವರ್ಷಗಳಿಂದ ಪ್ರೀತಿಸುತ್ತಿದ್ದರು. ಮರುದಿನ ನಾನು ನನ್ನ ಮಕ್ಕಳಿಗೆ ಶಾಲೆಗೆ ಬಿಟ್ಟು ಸಾಹೇಬರಿಗೆ ಆಫೀಸಿಗೆ ಕರೆದುಕೊಂಡು ಹೋಗಲು ಹೋದಾಗ ನಾನು ಸ್ವಲ್ಪ ದೂರ ಹೋಗಿ, ಸರ್, ನನಗೆ ಆ ಹುಡುಗಿಯ ಚಿತ್ರ ತೋರಿಸಿ ಎಂದೆ. ಯಾರು ಆ ಅದೃಷ್ಟವಂತೆ? ಅವನು ಆ ಹುಡುಗಿಯ ಚಿತ್ರವನ್ನು ತೆಗೆದು ನನಗೆ ತೋರಿಸಿದಾಗ ಆ ಚಿತ್ರವನ್ನು ನೋಡಿದ ನನಗೆ ಕಾಲಿನ ಕೆಳಗಿನಿಂದ ನೆಲ ಸರಿದಂತಾಯಿತು. ಏಕೆಂದರೆ ಆ ವ್ಯಕ್ತಿ ನನಗೆ ತೋರಿಸಿದ ಚಿತ್ರ ನನ್ನದೇ ಆಗಿತ್ತು. ನನಗೆ ಕಿಡ್ನಾಪ್ ಮಾಡಿದಾಗ ತೆಗೆದ ಚಿತ್ರವಿತ್ತು ಅದು. ಇದ್ದಕ್ಕಿದ್ದಂತೆ ಕಾರು ಬ್ರೇಕ್ ಹಾಕುವುದಾಗಿ ನಿಂತಿತ್ತು. ಆಗ ಸರ್ ಹೇಳಿದರು, ಚೆನ್ನಾಗಿ ನೋಡಿ ಕಾರು ಚಲಾಯಿಸು ಎಂದು. ಅವರಿಗೇನು ಗೊತ್ತು ನನ್ನ ಪರಿಸ್ಥಿತಿ ಎಂಥದ್ದು ಅಂತ. ಅವರು ಹೇಳಿದರು, 7 ವರ್ಷಗಳ ಹಿಂದೆ ನಾನು ಒಂದು ಗ್ಯಾಂಗ್ನ ಮೆಂಬರ್ ಆಗಿದ್ದೆ ಎಂದು. ಆತನ ಹಿಂದಿನ ದಾಖಲೆ ಕ್ರಿಮಿನಲ್ ಆಗಿತ್ತು. ಆದರೆ ಒಂದು ದಿನ ಅವನು ಒಂದು ಮುಖವನ್ನು ನೋಡಿದನು. ಅದನ್ನು ನೋಡಿ ಅವನು ಈ ಚೌಕ್ ಪ್ರದೇಶದಿಂದ ಹೊರಬಂದು ಆ ಮುಗ್ಧ ಹುಡುಗಿಯನ್ನು ರಕ್ಷಿಸುತ್ತೇನೆ ಎಂದು ಭರವಸೆ ನೀಡಿದನು. ಅವರು ಹೇಳಿದರು, ನಾನು ಅಲ್ಲಿರುವ ಜನರನ್ನು ಮಾದಕ ವ್ಯಸನಕ್ಕೆ ಒಳಪಡಿಸುತ್ತಿದ್ದೆ, ಆದರೆ ನಾನು ಆ ಹುಡುಗಿಯನ್ನು ನೋಡಿದಾಗ ನಾನು ಅವಳನ್ನು ಪ್ರೀತಿಸುತ್ತೇನೆ. ನಂತರ ನಾನು ಪೊಲೀಸರಿಗೆ ಸರ್ಕಾರಿ ಸಾಕ್ಷಿಯಾಯಿತು. ಸರ್ ಅವರ ಮಾತು ಕೇಳಿ ನಾನು ಅವರಿಗೆ ಸತ್ಯ ಹೇಳಿದೆ. ನೀವು ತುಂಬ ಪ್ರೀತಿಸುವ ಹುಡುಗಿ ನಾನೇ ಎಂದು ನನ್ನ ಜೊತೆ ನಡೆದಿದ್ದನ್ನೆಲ್ಲ ಹೇಳಿದೆ. ಆಗ ಪ್ರದೀಪ್ ನನಗೆ ಹೇಳಿದರು, ಚಿಂತೆ ಮಾಡಬೇಡಿ, ನಾನು ನಿಮ್ಮ ಜೀವನದ ಎಲ್ಲ ದುಃಖಗಳನ್ನು ತೆಗೆದುಹಾಕುತ್ತೇನೆ ಮತ್ತು ನಿಮ್ಮ ಮಕ್ಕಳನ್ನು ಸಹ ದತ್ತು ತೆಗೆದುಕೊಳ್ಳುತ್ತೇನೆ. ಕೆಲವು ದಿನಗಳ ನಂತರ ಪ್ರದೀಪ್ ಮತ್ತು ನಾನು ಮದುವೆಯಾದೆವು. ನನ್ನ ಜೀವನದಲ್ಲಿ ನಾನು ಎದುರಿಸಿದ ದುಃಖಗಳೆಲ್ಲವೂ ದೂರವಾಗಿ ಪ್ರದೀಪ್ ನನ್ನ ಹೃದಯವನ್ನು ಸಂತೋಷದಿಂದ ತುಂಬಿದ.